ರೋಹಿತ್ ಶರ್ಮಾ ಅವರ ನಿವೃತ್ತಿಯ ನಂತರದ ದೊಡ್ಡ ಪ್ರಶ್ನೆ ಎಂದರೆ ಈಗ ಭಾರತದ ಟೆಸ್ಟ್ ತಂಡದ ನಾಯಕ ಯಾರಾಗಲಿದ್ದಾರೆ ಎಂಬುದು. ಆದ್ದರಿಂದ ಯಾರ್ಯಾರು ಈ ಸ್ಥಾನಕ್ಕಾಗಿ ಸ್ಪರ್ಧೆಯಲ್ಲಿ ಇದ್ದಾರೆ ಎಂಬುದನ್ನು ನೋಡೋಣ. ಮೊದಲಿಗೆ ರಾಹುಲ್ ಅವರ ಬಗ್ಗೆ ಮಾತನಾಡಿದರೆ ಅವರನ್ನು ನಾಯಕನಾಗಿ ನೇಮಿಸುವ ಸಾಧ್ಯತೆ ತುಂಬಾ ಹೆಚ್ಚು. ಏಕೆಂದರೆ ರಾಹುಲ್ ಈಗಾಗಲೇ ಭಾರತ ತಂಡವನ್ನು ಎಲ್ಲಾ 3 ಫಾರ್ಮ್ಯಾಟ್ಗಳಲ್ಲಿ ನಾಯಕತ್ವ ವಹಿಸಿದ್ದಾರೆ ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರ ಸ್ಥಿರತೆ ತುಂಬಾ ಉತ್ತಮವಾಗಿದೆ. ಅದರ ಜೊತೆಗೆ ರಾಹುಲ್ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕೂಡ ಆಗಿದ್ದು ಇದು ತಂಡಕ್ಕೆ ಹೆಚ್ಚಿನ ಮೌಲ್ಯವನ್ನು ಸೇರಿಸುತ್ತದೆ. ನಂಬರ್ 2 ರಿಷಬ್ ಪಂತ್. ಪ್ರಸ್ತುತವಾಗಿ ಅವರ ಫಾರ್ಮ್ ಅಷ್ಟು ಉತ್ತಮವಾಗಿಲ್ಲದಿದ್ದರೂ ಅವರ ನಿರ್ಭಯ ಅಂದಾಜನ್ನು ಯಾರು ಮರೆಯಲು ಸಾಧ್ಯವಿಲ್ಲ. ಒತ್ತಡದ ಪರಿಸ್ಥಿತಿಗಳಲ್ಲಿ ಅವರ ನಾಯಕತ್ವ ಇನ್ನೂ ಹೆಚ್ಚು ಪ್ರಕಾಶಿಸುತ್ತದೆ. ನಂಬರ್ 3 ಶುಭ್ಮನ್ ಗಿಲ್. ಹೊಸ ಪೀಳಿಗೆಯನ್ನು ಪ್ರತಿನಿಧಿಸುವ ಇವರ ಅನನ್ಯ ಬ್ಯಾಟಿಂಗ್ ತಂತ್ರವು ಅವರನ್ನು ಈ ಪಟ್ಟಿಯಲ್ಲಿ ಸ್ಪರ್ಧಿಯಾಗಿಸುತ್ತದೆ ಮತ್ತು ಐಪಿಎಲ್ನಲ್ಲಿ ಅವರು ತಮ್ಮ ನಾಯಕತ್ವದ ಕೌಶಲ್ಯಗಳನ್ನು ಹೇಗೆ ಪ್ರದರ್ಶಿಸಿದ್ದಾರೆ ಎಂಬುದನ್ನು ಯಾರೂ ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ನಂಬರ್ 4 ಜಸ್ಪ್ರೀತ್. ಇವರು ಭಾರತದ ಟೆಸ್ಟ್ ತಂಡದ ನಾಯಕತ್ವ ವಹಿಸುವ ಅತ್ಯಧಿಕ ಸಾಧ್ಯತೆ ಇದೆ. ಆದರೆ ಒಂದೇ ಒಂದು ಸಮಸ್ಯೆ ಅವರನ್ನು ತೊಂದರೆಗೀಡು ಮಾಡಬಹುದು. ಅದು ಅವರ ಇಂಜುರಿ ಕಾಳಜಿ. ಏಕೆಂದರೆ ಜಸ್ಪ್ರೀತ್ ಇಂಜುರಿಗೊಂಡರೆ 2-3 ತಿಂಗಳ ಕಾಲ ವಿಶ್ರಾಂತಿಗೆ ಹೋಗಬೇಕಾಗುತ್ತದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತದ ಹೊಸ ಟೆಸ್ಟ್ ನಾಯಕ ಯಾರಾಗಬೇಕು? ಕಮೆಂಟ್ ಮೂಲಕ ತಿಳಿಸಿ.